ಓ ವಾಸ್ ಇಟ್ ಹಿಂಗಿತ್ತು ವರ್ತ್ ಇಟ್ ಅಂತ್ಯ 4 ಗಂಟೆಗೆ ಬಂದಿದ್ದು. ಗ್ಲೌಸ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹೊಡೋಣ. ನೋಡಿ 12 ಡಿಗ್ರಿ ಅಂತೆ ನಾವಿರೋ ಜಾಗದೊಳಗೆ. ಬನ್ನಿ ಫಸ್ಟ್ ಗೇರಿಂದ ಟಾಪ್ ಸ್ಪೀಡ್ ನೋಡೋಣ. ಕೈ ನಂಬಾಗ್ಬಿಟ್ಟೈತೆ ಹಂಗೇನೆ. ನೀವು ನಂಬ್ತೀರಾ ಬಿಡ್ತೀರೋ, ಹಿಂಗೆ ಫೋಲ್ಡ್ ಮಾಡೋಕ್ಕಾಯ್ತಲ್ಲ ಕೈನ. ಏನಾದರೂ ಕಾಣಿಸ್ತೈತಾ ನಿಮ್ಗೆ ಹೇಳಿ? ಫಸ್ಟು ಗಾಡಿ ಎತ್ತಿದ ತಕ್ಷಣ ಬೆಳಗ್ಗೆ ಹೊತ್ತು ಆಮಾಗಕ್ಕೆ ಬಿಡಿ. ಎಷ್ಟು ಡಿಗ್ರಿ ಐತೆ ಗುರು ಈಚೆ? ಬಾಯ್ ಬಿಟ್ಟರೆ ಫುಲ್ಲು ಸ್ಮೋಕ್ ಅಪ್ ಆಯ್ತೈತೆ. ಸ್ಮೋಕೇಶ್ ಅಂತ 13 ಡಿಗ್ರಿ ಇವಾಗಿರೋದು. ಶಿಟ್ ಮ್ಯಾನ್, ಚಳಿ ಇಟ್ಟಾಡಿಸ್ತೈತೆ. ಬನ್ನಿ ಹೊರಡೋಣ. ಲೋ ಪವರ್ ಮೋಡಿಗೆ ಆನ್ ಮಾಡ್ಬೋಣ ಇರಿ, ಅಗದಿ ಆಗ್ಬಿಡುತ್ತೆ ಆಮೇಲೆ. ಆ್ಯಂಟಿಫಾಗ್ ಏನಕ್ಕೆ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರೆ, ಇಂಥ ಟೈಮಲ್ಲಿ ಆ್ಯಂಟಿಫಾಗ್ ತುಂಬ ಯೂಸ್ ಆಗುತ್ತೆ. ಹಂಗೆ ಮಿರರಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ, ಫುಲ್ಲು ಮಬ್ಬಾಗ್ಬಿಡೈತೆ. ಗ್ಲಾಸೇ ಕಾಣಿಸ್ತಾ ಇಲ್ಲ. ಓ ಸೈಕ್, ಬೂಟ್ಸ್ ಬೇರೆ ಹಾಕ್ಕೊಂಡಿದ್ದೀನಿ, ಕಾಲು ಸ್ಟ್ರೆಚ್ ಆಗಲ್ಲ. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಇವತ್ತಿಂದು ಒಂದು ಸ್ವಲ್ಪ ಲಾಂಗ್ ಹೋಗ್ತಾಯಿನಿ ಇವತ್ತು. ಸೊ ಜೈ ಶ್ರೀರಾಮ್, ಒಳ್ಳೆಯದಾಗಲಿ. ಅಂದರೆ ಒನ್ ಡೇ ರೈಡೆ. ಶುಭೋದಯ ಎಲ್ಲರಿಗೂ. ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಂಗೆ ಚೆನ್ನಾಗಿರಿ. ಮೇಯ್ನಾಗಿ ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಮೇಯ್ನಾಗಿ ಯಾರು ಹೊಸೊಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹೆಂಗೈತೆ ನೋಡಿ, ಅಥವಾ ರಾಬ್ರಿ ಏರಿಯಾ ಇದ್ದಂಗೈತೆ ನಮ್ಮ ಏರಿಯಾ ನೈಟ್ ಹೊತ್ತು. ಆದರೂ ಕಮಲಾನಗರ ಅಂದರೆ ನೈಟ್ ಹೊತ್ತು ಆಟೋದವರು ಬರಲ್ಲಾಗುತ್ತಾ? ಲೈಕ್ ನಾವಿರೋ ಏರಿಯಾ ಅಂತ ಏರಿಯಾ ನಮಗೇನು ಅನ್ಸಲ್ಲ, ಬಿಕಾಸ್ ಇಲ್ಲೇ ಹುಟ್ಟು ಬೆಳೆದ್ಬಿಟ್ಟಿದ್ದೀವಿ. ಎಲ್ಲ ಥರ ನೋಡ್ಬಿಟ್ಟಿದ್ದೀವಿ, ಬ್ಲಡ್ ಶೆಡ್ಡಿಂದ ಹಿಡಿದು ಲೈಕ್ ನಮ್ಮ ಲೈಫೊಳಗೆ ಏನು ನೋಡಿಲ್ಲ ಅಂತ ಇಲ್ಲ ಎಲ್ಲ ನೋಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಓಮ್ನ ಮೀಟ್ ಆಗೋಣ, ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ. ಬಿಕಾಸ್ ತುಂಬ ಲೆಂತಿ ಆಗ್ಬಿಡುತ್ತೆ ವ್ಲಾಗ್ ನಿಮಗೆ. ಹೋಗ್ಬಿಡಿ ಇವಾಗ ಓಮ್ನ ಮೀಟ್ ಮಾಡೋಣ ಅಲ್ಲಿ ಶಿಲ್ ಹತ್ರ. ಆಮೇಲೆ ಅಲ್ಲಿಂದ ಹೋಗೋಣ ಎಲ್ಲಿಗೆ ಏನು ಅಂತ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಆವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ ಔಟರ್ ರಿಂಗ್ ರೋಡ್ ಗುರು, ಇದು ಫುಲ್ ಫಾಗ್ ಆಗ್ಬಿಡೈತೆ ನೋಡಿ. ಅಲ್ಲಿ ಮುಂದೆ ಎಲ್ಲ ಸೈಕ್ ಅಂದ್ಕೊಳ್ಳಿ. ಇನ್ನೇನು 13 ಡಿಗ್ರಿ ಐತೆ. ನಾನು ಬೇರೆ ಹಾಫ್ ಸ್ಲೀವ್ ಶರ್ಟ್ ಹಾಕ್ಕೊಂಡಿದ್ದೀನಿ ಜಾಕೆಟಿಂದೆ. ಓ ಅಗ್ದಿ ಆ ಚಳಿ ಹೆಂಗೆ ಅಂದರೆ ನೆನೆಸ್ಕೊಬೇಕು, ಆ ಥರ ಚಳಿ ಆಯ್ತೈತೆ. ಬಟ್ ದಟ್ಸ್ ಫೈನ್, ಮಜಾ ಇದೆ ಇದ್ರೊಳಗೆ. ಅಯ್ಯೋ ಏನೇನೋ ತಡ್ಕೊಂಡಿದ್ದೀವಿ. ಬನ್ನಿ ಸೈಕ್ ಅಂದ್ಕೊಳ್ಳಿ. ಓಹೋ ಆಟೋ ಅಪ್ ಸೈಡ್ ಅಂತ ಅರಿಕೆ ಕುಡಿದ್ಬಿಟ್ಟು ಇಟ್ಟಾಡಬಾರ್ದು. ಏನಪ್ಪ ನಮ್ಮ ಜನ ಸೈಕ್ಗಳು. ಓಮ್ಗೆ ಆಯನ್ನು ಬ್ರೋ. ಬನ್ನಿ ಹೊರಡೋಣ. ಎಲ್ಲಿಗೆ ಏನು ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಆವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಆದರೂ ಸ್ವಲ್ಪ ಕ್ಯೂರಿಯಸ್ ಆಗಿರಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಆಹಾ ಅಯ್ಯೋ ತಾತ, ನಾನು ಅವಾಗಲೇ ಆಂಟಿ ಅನ್ಕೊಂಬಿಟ್ಟೆ ಬ್ರೋ. ನಾನು ಯಾರಿದು ಆಂಟಿ ಬಂದು ಗಾಡಿ ನೋಡ್ತಾ ಇರೋದು ಅಂತ. ಹಾಂ ನಾನು ಯಾರಿದು ಆಂಟಿ ಬಂದ್ಬಿಟ್ಟು ಗಾಡಿ ನೋಡ್ತಾವ್ರೆ ಅಂತ ಸೈಕಾದೆ ಆಗ್ಲೇ. ನೋಡಿದ್ರೆ ಅಂಕಲ್ಲು ಚಳಿಗೆ ಎಲ್ಲ ಫುಲ್ ಪ್ಯಾಕು. ಬನ್ನಿ ಹೊರಡೋಣ. ನೋಡಿ ಏನೇ ಇದ್ರು ಆ ನೈಟ್ ಹೊರಗಡೆ ಬರಬೇಕು ಅನ್ನೋ ಜೋಶ್ ಇರುತ್ತೆ ನೋಡಿ. ದಟ್ಸ್ ವಾಟ್, ಅದನ್ನು ಮೆಚ್ಚಬೇಕು. ಮಾತಾಡೋಣೆಗೂ ಗೊತ್ತಲ್ಲ ಗೈಸ್ ಚಳಿಗೆ. ಯಾವ ಥರ ಚಳಿ ಅಂದರೆ ನೆನೆಸ್ಕೊಬೇಕು. ಫುಲ್ ವೀಲಲ್ಲೇ ಹೋಗ್ತಾ ಇರೋದು. ಹೆವಿ ಚಳಿ ಹೊಡಿತಾ ಇದೆ ಗಾಯ್ಸ್. ಆಯ್ತಲ್ಲ ಗಾಯ್ಸ್, ಚಳಿ 4:15 ಚಳಿ ಇಟ್ಟ ಆಡಿಸ್ತೈತೆ.
ಯಾವ ಥರ ಚಳಿ ಅಂತೀರಾ? 2 ಪಾಯಿಂಟ್ ಉಷ್ಣ ಅಂತಾಗಲೇ ಬರ್ಬೇಕಾದ್ರೆ ಹಾಕ್ಸೋಣ ಫ್ಯೂಲ್ನ. 2 ಪಾಯಿಂಟ್ ಉಷ್ಣ ಆಗಲೇ. ಈ ಚಳಿಲಿ ನಾವು ನಂದಿ ಹಿಲ್ಸ್ ರೋಡ್ಗೆ ಹೋದರೆ ಈ ಹುಡುಗಿರು ಈ ಚಳಿನೂ ಇಟ್ಟಿಟ್ಟೆ ಬಟ್ಟೆ ಹಾಕೊಂಬತ್ತಾರೆ ಗುರು. ತಾಯಾಣೆಗೂ ದೇವರು ಈ ಹುಡುಗಿರಿಗೆ ಸೂಪರ್ ಪವರ್ ಅನ್ನೋದು ಕೊಟ್ಬಿಟ್ಟಿರ್ತಾನೆ. ಇಷ್ಟಿಷ್ಟೇ ಬಟ್ಟೆಗಳು ಹಾಕ್ಕೊಂಡು ಇಟ್ಟಾಡ್ತಾ ಇರ್ತವೆ ನಂದಿ ಹಿಲ್ಸ್ ಒಳಗೆ. ನಮಗಿಷ್ಟು ಕವರ್ ಆಗಿದ್ರು ಈ ಟೈಮ್ ಒಳಗೂ ಇಷ್ಟಿಷ್ಟೇ ಬಟ್ಟೆ ಅದು ಹೆಂಗರು ಹಾಕೋತೀರಾ? ಹುಡುಗಿರಿಗೆ ಕೇಳಬೇಕು, ಅದು ಹೆಂಗೆ ಹಾಕೊತೀರಪ್ಪ ಇಷ್ಟಿಷ್ಟೇ ಬಟ್ಟೆಗಳನ್ನ, ಅದು ಈ ವೆದರ್ ಒಳಗೆ ಅಂತ. ನೋಡಿ ನಮ್ಮ ಬೈಕ್ಗಳು ಓಮೋ ಆಸ್ಮೋಸ್ ಎಷ್ಟು ಮಾಡ್ಕೊತಿದ್ದಾನೆ. ಎಕ್ಸ್ಟ್ರೀಮರ್ ಯಾರ್ಯಾರಿಗೆ ರಿವ್ಯೂ ವಿಡಿಯೋ ಬೇಕು ಕಮೆಂಟ್ ಒಳಗೆ ಹಾಕಿ. ಒಂದು 10 ಕಮೆಂಟು 15 ಕಮೆಂಟ್ ಮೇಲೆ ಬಂದರೆ ಗಾಡಿ ರಿವ್ಯೂ ಮಾಡ್ತೀನಿ ನಾನು. ಎಕ್ಸ್ಟ್ರೀಮ್ 250 ಹಾರ್ ಕೇಳ್ತಾವ್ರಾಗಲೇ ಎಷ್ಟೊಂದು ಜನ ಇನ್ಸ್ಟಾಲಿ ಮತ್ತು ಎಲ್ಲ ಕಡೆ. ಸೊ ಒಂದು 15-20 ಕಮೆಂಟ್ ಬಂದರೆ ನಿಜವಾಗ್ಲೂ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ ಈ ವಿಡಿಯೋ ಆದಮೇಲೆ. ಬಾಸ್ ದೇವಸ್ಥಾನ ಅದ್ರಾಗ ಬರೋಕ್ಕೆ ಆಗಿರಲಿಲ್ಲ. ಕೈ ಮುಕ್ಕೊಬಿಡೋಣ ಇರಿ, ನಿಲ್ಲಿಸ್ಬಿಟ್ಟು. ಒಳ್ಳೇದು ಮಾಡಪ್ಪ. ಪೂಜೆ ಮಾಡ್ಸೋಕ್ಕಾಗಿಲ್ಲ ಗಾಡಿ ತಂದು. ಈ ಸೈಡ್ ಯಾವ್ದಾರು ರೈಡ್ ಹೊಡಿಬೇಕಾದ್ರೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೊರಡ್ತೀನಿ. ನೋಡಿ ನಮ್ಮ ಬಾಸ್ ದೇವಸ್ಥಾನದ ಮುಂದೆ KLX. ಬನ್ನಿ ಹೊರಡೋಣ. ನೋಡಿ ಟೆಕ್ನಾಲಜಿ. ನೀವು ಹೊರಡೋಣ. ಈ ಸೈಡ್ ಚಿಕ್ಕಮಂಗ್ಳೂರು ಯಾವುದೇ ಸೈಡ್ ಹೋಗಿದ್ರೂ ಬಾಸ್ಗೊಂದ್ಸತಿ ಕೈ ಮುಕ್ಕೊಂಡು ಹೋಗಿ, ನಿಮ್ಗೆ ಆಟೋಮೆಟಿಕ್ ಆ ಪವರ್ ಬಂದ್ಬಿಟ್ಟಿರುತ್ತೆ. ಬಾಯ್ ಬಾಯ್ ಬಾಸ್. ರಕ್ಷಣೆ ಬಾಸ್ ಅಂದರೆ ಒಂಥರ. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ನಮಗೂ ಒಳ್ಳೇದಾಗಲಿಲ್ಲ ಅಂದರೂ ಎಲ್ಲರಿಗೂ ಒಳ್ಳೇದಾಗಲಿ. ದಟ್ಸ್ ವಾಟ್ ಐ ಮೆಂಟ್. ಬನ್ನಿ ಫಸ್ಟ್ ಗೇರಿಂದ ಟಾಪ್ ಸ್ಪೀಡ್ ನೋಡೋಣ. ಫಸ್ಟ್ ಗೇರ್ 40, ಸೆಕೆಂಡ್ ಗೇರ್ 58, ಥರ್ಡ್ ಗೇರ್ 76, ಫೋರ್ತ್ ಗೇರ್ 90, fifth gear 114, sixth gear ನೋಡೋಣ ಬನ್ನಿ. ಬಾಸ್ಗೆ ಜೈ. ಅಷ್ಟೇ 120 121 ಅಷ್ಟೇ ಟಾಪ್ ಸ್ಪೀಡು. ಬಿಕಾಸ್ ಮಾಡಿರೋದು ಆಫ್ ರೋಡ್ಗಲ್ವಾ, ಆನ್ ರೋಡಲ್ಲಿ ನಾವು ಟಾಪ್ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಾಫಿ ಆಗ್ತಾ ಇದ್ದೀವಿ. ಎಷ್ಟು ಚಳಿ ಐತೆ ಅಂದರೆ ಈ ಚಳಿ ಐತೆ ನೋಡಿ. ಸುಭಾಷ್ ನಾನು ಬೀಜ ಎಲ್ಲ ಫ್ರೀಸ್ ಆಯ್ತೈತೆ. ಕಾಫಿ ಹಾಕೊಂಡು ನೋಡಿ. ಇದೇನು ಅಂತ ನಿಮ್ಗೆ ಸೈಕ್ ಆಗ್ತಾ ಇರ್ಬೋದು, ಇಷ್ಟುದ್ದ ಇದೆ ಅಂತ. ಲೈಕ್ ಟರ್ಬೈನ್ಸ್ ನೋಡಿರ್ತೀರ ತಾನೇ, ಅಂದರೆ ವಿಂಡ್ ಮಿಲ್, ಹಂಗೆ ವಿಂಡ್ ಮಿಲ್ಲೇ ಅಂತಾರೆ ಅನ್ಸುತ್ತೆ. ಲೈಕ್ ಹೆಂಗೆ ಹೇಳಿ ನಿಮಗೆ, ಚಿತ್ರದುರ್ಗ ಸೈಡೆಲ್ಲ ನೋಡಿರ್ತೀರಲ್ಲ ವಿಂಡ್ ಮಿಲ್, ದೊಡ್ಡದು ನೋಡಿ, ಇಷ್ಟುದ್ದ ಇರುತ್ತೆ ಒಂದು ವಿಂಗು. ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುತ್ತಲ್ಲ ಆ ವಿಂಗ್ ಇದು ನೋಡಿ. ಲೈಟ್ ಹಾಕೊಂಡು ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆನ್ ದ ಬೆಲ್. ಎಷ್ಟು ಅಡಿ ಐತೆ ಗುರು, ಆರಾಮಾಗಿ 100 ಅಡಿ ಎಲ್ಲ ಈಸಿಗೋ. ಯಾವ್ದು 100 ಅಡಿ, ಹೆವಿ ದೊಡ್ಡದೈತೆ ಗುರು.
ಓಯ್ ಫುಲ್ ಫಾಗು, ರೋಡೇ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಅನ್ಕೊಡಿ. ಇನ್ನೊಂದು ಕಡೆ ಮಾತಿಲ್ಲ, ವೈಸರ್ ಹಾಕಕ್ಕೆ ಆಯ್ತಾ ಇಲ್ಲ, ಕೈಯೆಲ್ಲ ಹಂಗಂಜೆ ಸ್ಟನ್ ಆಗ್ಬಿಟ್ಟೈತೆ. ಬೆಳಗ್ಗೆ ಹೊತ್ತು ಬರೋದೊಂದು ಕಡೆ ಸನ್ರೈಸ್ ನೋಡೋಕೆ ಕಡೆ ಖುಷಿ ಅಂದರೆ, ಇನ್ನೊಂದು ಕಡೆ ಚಳಿ ಅಂದರೆ ಏನು 14 ಡಿಗ್ರಿ. ನಮ್ಮ ಬೆಂಗಳೂರೊಳಗೆ ಇದ್ದು ನಾವು 30 ಡಿಗ್ರಿ 27 ಡಿಗ್ರಿ ಹಂಗಿದ್ದು, 13 ಡಿಗ್ರಿಲಿ ಹೆಂಗಿರುತ್ತೆ ಹೇಳಿ. ಮೂಗಲ್ ಒಂದು ಕಡೆ ಸೋರ್ತೈತೆ ನಕ್ಕನ್ಲೇ ಅಂತ. ನೋಡಿ ಅಲ್ಲಿ ಗಾಡಿಗಳೇ ಕಾಣಿಸ್ತಾ ಇಲ್ಲ ಸೈಡೆಲ್ಲ. ಎರಡು ಫಾಗ್ ಲ್ಯಾಂಪ್ ಬೇಕೇ ಬೇಕು. ನೆಕ್ಸ್ಟ್ ರೈಡ್ ಅಷ್ಟೊಳಗೆ ಫಸ್ಟ್ ಅಪ್ಗ್ರೇಡ್ ಬಂದ್ಬಿಟ್ಟು ಫಾಗ್ ಲ್ಯಾಂಪ್ಗಳು 2, ಇಲ್ಲಾಂದ್ರೆ ಎಲ್ಲಿ ಕಾಣೋದೇ ಇಲ್ಲ. ಅಟ್ಲೀಸ್ಟ್ ಇದ್ರದ್ದಾದ್ರೂ ಅಷ್ಟು ದೂರ ಹೋಗ್ತೈತೆ. ನೀವು ಎಕ್ಸ್ಪಲ್ಸ್ ಎಲ್ಲ ಹೆಡ್ಲೈಟ್ ಹೆಂಗೆ ಅಂದರೆ, ಇಲ್ಲಿಂದ ಅಷ್ಟೇ 10 ಅಡಿ ನೋಡಿ ಒಂಚೂರು ಕವರ್ ಆಯ್ತಾಯ್ತು ನಂದು. ಓ ಎಕ್ಸ್ಪಲ್ಸ್ದು ಸ್ಟಾಕ್ ಹೆಡ್ಲೈಟ್ ಒಳಗೆ ಹೋಗ್ಬಿಟ್ಟು ಫುಲ್ ಅನುಭವಿಸ್ಬಿಟ್ಟಿದ್ದು. ಫಸ್ಟು ನೆಕ್ಸ್ಟ್ ರೈಡ್ ಅಷ್ಟೊಳಗೆ ಮಿರರ್ಗಳು ಹಾಕ್ಬೇಕು. ಮಿರರ್ಗಳು ಮತ್ತು ಫಾಗ್ ಲ್ಯಾಂಪ್ ಒಂದು ಸ್ವಲ್ಪ ಲೋಡ್ ಮಾಡ್ಬೇಕು ಗಾಡಿಗೆ. ಯಾವ್ದು ಗುರು ವರ್ಸ್ಟ್ ರೋಡ್ ಇದು. ಬನ್ನಿ, ಏನು ಕಾಣಿಸ್ತಾ ಇಲ್ಲ, ನಿಮಗೂ ಏನು ಕಾಣಿಸ್ತಾ ಇರಲ್ಲ ಗೊತ್ತು ನನಗೆ. ಹೊರಡೋಣ. ಧೂಳು ಒಂದು ಕಡೆ, ಇನ್ನೊಂದು ಕಡೆ ಫಾಗು, ಫುಲ್ ಅಗ್ದಿ ಫಗ್ಡಪ್ ಅನ್ಕೊಡಿ. ಇಲ್ಲಿ ನೋಡಿ ಓಮ, ಹಾ ಕ್ರೇಜಿ. ಯಾರೋ ಚಳಿಲಿ ಹೋಯ್ತವ್ರೆ. ಅಯ್ಯೋ ಅಲ್ಲಿ ನೋಡಪ್ಪ ಫಾಗ್ ಹೆಂಗೈತೆ ಅಂತ. ಅಯ್ಯೋ ಹೆವಿ ಫಾಗ್ ಇಲ್ವಾ ಬ್ರೋ? ರೋಡ್ಗಳು ಮಿಸ್ ಆಗ್ತಿವೆ. ನನಗೆ ಗ್ಯಾಪ್ನ ಐತಿದೆ ರೋಡು ಅಂತ. ಹೆವಿ ಚಳಿ ಐತೆ ಗೈಸ್, ಆಯ್ತಲ್ಲ ಆಯ್ತಾನೆ ಬಿಟ್ಟು ಮುಂದೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಎಣೆಗೂ ಆಯ್ತಾ ಇಲ್ಲ. ದಯವಿಟ್ಟು ಬೆಳೆಯೋದು ಬರೋಕ್ಕೆ ಮುಂಚೆ ಯೋಚನೆ ಮಾಡಿ. ಯಾರಪ್ಪ ತಾತ ಮೋಟಿವೇಶನ್ನು ವಾಕಿಂಗ್ ಮಾಡ್ತಾರೆ, ಮೋಟಿವೇಶನ್ನು. ನನ್ನ ಗಾಡಿಗೆ ಬಿಡಿ, ಓಮ ಗಾಡಿಗೆ ಹೇಳ್ರಿ. ಇಲ್ಲಿ ನೋಡಿ ಎಲ್ಲಿವರೆಗೂ ಹೊಡಿತಾಯ್ತು ಲೈಟು, ಬಟ್ ಆರೆಂಜ್ ಲೈಟ್ ಇರ್ಬೇಕು, ಫಾಗೋಲ್ಜಿಲ್ಲ, ಏನೂ ಕಾಣಲ್ಲ. ನೋಡಿ ಇಲ್ಲಿ ಯಾವ ಐ ಬೀಮು ವರ್ಕ್ ಆಗಲ್ಲ, ಯಾವ ಬೀಮು ವರ್ಕ್ ಆಗಲ್ಲ. ಯಾವ್ದಾದ್ರು ಕತ್ಲಲ್ಲಿ ಚಿರತೆ ಹಾಕೊಂಡ್ರೆ ಚಿರತೆ ಜೊತೆನೆ ಹೋಗ್ಬಿಡೋದು. ಆ ಥರ ಚಳಿ ಆಯ್ತೈತೆ. ಜೋಶಲ್ಲಿ ಬಂದ್ಬಿಟ್ಟಿದೀವಿ ಯಾವುದೋ ಕಾಡಿಗೆ. ಅಪ್ಪ ನಾವೇ ಫಸ್ಟ್ ಅನ್ಸುತ್ತೆ ಎಂಟ್ರಿ ಆಗೋದಲ್ಗೆ. ಹೆವಿ ಚಳಿ ಐತೆ. ಸೊ ಮಾರ್ನಿಂಗ್ ರೈಡ್ ಮಾಡೋಕೆ ಮುಂಚೆ ಯೋಚನೆ ಮಾಡಿ ಬ್ರೋ, ಇಲ್ಲೊಂದು 10 ಡಿಗ್ರಿ 12 ಡಿಗ್ರಿ ಇರ್ಬೇಕು ಅನ್ಸುತ್ತೆ. ಏನಾದ್ರು ಕಾಣಿಸ್ತೈತಾ ನಿಮ್ಗೆ ಹೇಳಿ ನೋಡಿ. ಬ್ರೋ ರೋಡ್ ಇನ್ವಿಸಿಬಲ್ ಆನ್ ಮಾಡ್ಕೋ. ಎಣೆಗೂ 10 ಅಡಿ ಬಿಟ್ಟು ಮುಂದೆ ಏನು ಕಾಣಿಸ್ತಾ ಇಲ್ಲ. ನಿಮಗ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲಿ ಗುರು ಹೋಯ್ತಾ ಇದೀವಿ ನೋಡಿ, 47-50 ಹೋಯ್ತಾ ಇದೀವಿ. ವೈಸರ್ ಹಾಕಿದ್ರೆ ಪಿನ್ಲಾಕ್ ಇಲ್ಲ ಅಂದ್ರೆ ಗೊತ್ತಲ್ಲ ನಿಮ್ಗೇನೆ, ಏನು ಕಾಣಲ್ಲ. ಇಲ್ಲಿ ಯಾವ್ದು ಗುರು ಟೋಲ್ ಪ್ಲಾಜಾ ಈ ರೋಡಲ್ಲಿ. ಅಣ್ಣ ಕಮ್ಮಿ ಮಾಡ್ಕೊಳ್ಳೋಣ, ಮೊದಲೇ ಕಾಣಿಸ್ತಾ ಇಲ್ಲ ಏನು. ಹೆವಿ ಫಾಗ್ ಐತೆ, ಹೆವಿ ಅಂದ್ರೆ ಹೆವಿ. ಕೈ ನಂಬಾಗ್ಬಿಟ್ಟೈತೆ ಹಂಗೇನೆ. ನೀವು ನಂಬ್ತೀರಾ ಬಿಡ್ತೀರೋ, ಹಿಂಗೆ ಫೋಲ್ಡ್ ಮಾಡಕ್ ಆಯ್ತಲ್ಲ ಕೈನ. ಅಡ್ವೆಂಚರಸ್ ಆಗಿರ್ಬೇಕು. ಏನು ಕಾಣಿಸ್ತಾನೆ ಇಲ್ಲ ಗುರು. ಅಣ್ಣ ಯಾರಾದ್ರೂ ಬೆಂಕಿ ಪಟ್ನ ಕೊಟ್ರೆ ಇಲ್ಲೇ ಒಂಚೂರು ಬೆಂಕಿ ಕಾಯಿಸ್ಕೊಂತೀವಿ. ಕಾಲೆಲ್ಲ ಹಂಗಂಜೆ ನಂಬಾಗ್ಬಿಡೈತಿ. ಬ್ರೋ ಎಲ್ಗೋ ಬಂದ್ಬಿಟ್ಟಿದೀವಿ, ಏನೂ ಇಲ್ಲ ಇಲ್ಲಿ. ಜನನೇ ಇಲ್ವಲ್ಲ ಬ್ರೋ. ರೋಡ್ ಟು ಹೆವೆನ್. ಯಾವ್ದಾದ್ರು ಪ್ರಾಣಿ ಬಂದ್ರೆ ರೋಡ್ ಟು ಹೆವೆನ್. ಇವಾಗ ನಮ್ದು ಟೂರ್ ಬಂದು ರೋಡ್ ಟು ಹೆವೆನ್. ಯಾವ್ದೋ ಫಾರೆಸ್ಟ್ ಇದು. ವಾಯ್ಸ್ ಬೇರೆ ಬರ್ತಾ ಇಲ್ಲ ಚಳಿಗೆ. ಈ ಸೈಡ್ ಬರೋ ಮುಂಚೆ ಇನ್ನೊಂದ್ಸತಿ ಯೋಚನೆ ಮಾಡ್ಬೇಕು. ಓಮದು ಜಾಕೆಟ್ ಒಳಗೆ ಗಾಳಿ ಹೋಗಲ್ಲ, ನಂದ್ರಲ್ಲಿ ಹೋಯ್ತೈತೆ.
ಓಯ್ ಫಾಗ್ ಲ್ಯಾಂಪ್ ಇಲ್ಲದೆ ತಾಯಣೆಗೂ ಬರಬಾರ್ದು. ಯಾವ ಡಿಜೆನೂ ಇಲ್ಲ, ಯಾವ ಓಜೆನೂ ಇಲ್ಲ ಇಲ್ಲಿ. ವರ್ಕ್ ಆಗ್ತಾಯಿಲ್ಲ ಬ್ರೋ ಯಾವ ಲೈಟೂ. ಇನ್ನು ಸ್ಟ್ರೈಟ್ ಹೋಗೋಣ ಬನ್ನಿ. 5:15 ಟೈಮು. 5:15ಲಿ 50 ಆಟ ಆಡ್ತೈತೆ ಫಾಗಿಲ್ಲಿ. ತಾಯಣೆಗೂ ಏನೂ ಕಾಣಿಸ್ತಾ ಇಲ್ಲ ನೋಡಿ. ಕೈಯೇ ವರ್ಕ್ ಆಯ್ತಾಯಿಲ್ಲ, ನಂಬಾಗ್ಬಿಡೈತೆ ಕೈ. ಎಷ್ಟು ಡಿಗ್ರಿ ಐತೆ ಬನ್ನಿ ಚೆಕ್ ಮಾಡೋಣ. ತೋರಿಸ್ತೈತಾ ನೋಡಿ, 12 ಡಿಗ್ರಿ ಅಂತೆ ನಾವಿರೋ ಜಾಗದೊಳಗೆ. ಹಾಫ್ ಆನ್ ಅವರ್ ಯಾರು ಬೆಂಕಿ ಹಚ್ಬಿಟ್ಟು ಕೊಟ್ಬಿಟ್ರೆ ಕುತ್ಕೊಂಡೇ ಬಿಡ್ತೀನಿ ಬೆಂಕಿ ಮೇಲೆ, ಅಷ್ಟು ಚಳಿ ಆಯ್ತೈತೆ. ದೇವರಾಣೆಗೂ ಗೆಸ್ಸು ಮಾಡಿರಲಿಲ್ಲ. ಈ ಗಾಡಿ ಬೇರೆ ಸಖತ್ತಾಗಿ ಮೈಲೇಜ್ ಕೊಡ್ತೈತೆ. ಫುಲ್ ಸೂಪರ್ ಅಂದ್ಕೊಳ್ಳಿ ಗಾಡಿ ಮೈಲೇಜು. 46 ಕಿಲೋಮೀಟ್ರ್ ಬಂದಿರೋದು. 2 ಪಾಯಿಂಟ್ ಇಳ್ದೈತೆ ಆಗಲೇ. ಯಾರು ಮುಂದೆ ಬೆಂಕಿ ಹಚ್ಚಿದ್ರೆ ಹೋಗೋಣ ಅಲ್ಲಿ. ಬನ್ನಿ ಹೋಗೋಣ, ಬೆಂಕಿ ಬೇಕಿವಾಗ. ಇಲ್ಲ ನಾವು ಫ್ರೀಝರೊಳಗೆ ಫ್ರೀಝ್ ಆಗೋಯ್ತೀವಿ. 5:15 ಟೈಮು, 12 ಡಿಗ್ರಿ ಐತೆ. ಇಂಜಿನ್ನು ಪವರ್ ತಗೊತಾ ಇಲ್ಲ. ಒಂದ್ಸತಿ ನಿಲ್ಲಿಸ್ಬಿಟ್ಟು ಆನ್ ಮಾಡಿದ್ರೆ ಪವರೇ ತಗೊತಾ ಇಲ್ಲ ಗಾಡಿ, ಬಫರ್ ಹೊಡಿತೈತೆ. ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ತಾಯಣಿಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಕೋಲ್ಡ್ ಐತೆ ಅಂದಿರ್ತಿ. ಕಾವು ಮುಚ್ಕೊಂಡು ಮನೇಲಿದ್ದೀನಿ 1-2 ಅವರ್ ಆದ್ಮೇಲೆ ಬಿಡ್ಬೋದಾಗಿತ್ತು. ಯಾವುದೋ ಸಂಧಿಯಿಂದ ಬಂದರು ಗೈಸ್ ಇವರು. ಏನೋ ದಂಧೆ ಮಾಡ್ತಾವ್ರು ಒಳಗಡೆ. ಮೈನಿಂಗ್ ಗೀನಿಂಗ್ ಇರುತ್ತೆ ಇಲ್ಲೂ. ಎಲ್ಲೆಲ್ಲಿ ಬಂಡೆಗಳಿರುತ್ತೆ ಅಲ್ಲೆಲ್ಲ ಮೈನಿಂಗು. ಎಲ್ಲ ಕ್ರಷರ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಗಾಡಿ. ವೈಸರ್ ಮೇಲೆ ಹಾರ್ಟ್ ಹಾಕ್ತೀನಿ ರೂಮ್. ಆಯ್ತಲ್ಲ ಅಣ್ಣ, 1 ನಿಮಿಷ ಕುತ್ಕೋಬೋದಾ? ಅಯ್ಯೋ ತೀಕಾನೇ ಇಕ್ಬೇಕಿದ್ರ ಮೇಲೆ ಆ ಥರ ಚಳಿ ಆಯ್ತೈತೆ. ಅಯ್ಯೋ ಎಲ್ಲಿ ರೋಡೇ ಕಾಣಿಸ್ತಾ ಇಲ್ವಲ್ಲ, ಜಿ ಅಂತ ಹೋಗತ್ತೆ. ಹ್ಞೂ ಇಲ್ಲ ಅಣ್ಣ, ಗ್ಲೌಸ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹೊಡೋಣ. ಸರಿ ಅಣ್ಣ ಬಾಯ್. ಅಯ್ಯೋ ಅಣ್ಣ ನಮಗೆ ಟ್ರೋಲ್ ಮಾಡ್ತಾ ಇರೋದಲ್ಲ. ಗಾಡಿನೇ ಆನ್ ಆಯ್ತಲ್ಲ ಗುರು. ಈ ಥರ ಎಲ್ಲ ಕಷ್ಟಪಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಯೋಚನೆ ಮಾಡಿ ಹೆಂಗಿರುತ್ತೆ ಮಜಾ ಅಂತ. ಲೆಟ್ಸ್ ಫಕಿಂಗ್ ಗೋ. 0 ಏನು ತಾಯಣಿಗೂ ಕಾಣಿಸ್ತಾರ ಮುಂದೆ ನೋಡಿ. ನಿಮಗೆ ಕಾಣಿಸ್ತೈತೆ ಹೇಳಿ? ಏನೋ ಲೈಟ್ ಮುಂದೆ ಬರ್ತಿರೋ ಥರ ಐತೆ. ಯಾವ ಗಾಡಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಆರೆಂಜ್ ಲೈಟ್ ಇಲ್ದಲೆ ಯಾವತ್ತು ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ. ನಾವಿಲ್ಲೇ ಬೆಂಗಳೂರು ಔಟ್ಕಟ್ಸು ಅಂತ ನಾನು ಇದಿಲ್ದಲೆ ಬಂದಿರೋದು. ನೋಡಿ ಮಾತಾಡ್ದೆ ಗೊತ್ತಾಯ್ತಾ ಅಲ್ವ ನಿಮಗೆ ವೈಬ್ರೇಷನ್ನು? ಅಷ್ಟು ಚಳಿ ಐತೆ. ಈ ಥರ ಎಲ್ಲ ಮೈನಸ್ ಹೋಗ್ಬಿಟ್ರೆ ಔಟ್ ಆಗೋಯ್ತೀವಿ. ಆಗಲ್ಲ ಗುರು, ತಡೆಯಲ್ಲ ಬಾಡಿ. ಆಕ್ಸಿಜನ್ ಲೋ ಹೋಗ್ಬಿಟ್ಟು ಓಡ್ಬಿಡ್ತೀವಿ ಶಿವನ ಪದಕ್ಕೆ. ಚಿರತೆ ಬರಲಿ ಅಂತ ಬೇಡ್ಕೊ. ಚಿರತೆ ಕರಡಿ ಒಳ್ಳೆ ಕಾಂಟೆಂಟು. ಮಿಸ್ ಆದರೆ ಕಾಂಟೆಂಟು. ಫಾಗ್ ಲ್ಯಾಂಪ್ ಬೇಕೇ ಬೇಕು. ನಮ್ಮ KLX ಮತ್ತು ನಮ್ಮ ಎಕ್ಸ್ಟ್ರೀಮ್ 250R ಸನ್ರೈಸ್ ಆಯ್ತೈತೆ. ಕ್ರೇಜಿ ಸನ್ರೈಸ್ ಇರುತ್ತೆ. ಬನ್ನಿ ಹೋಗೋಣ. ಓಮ್ ಹೆಂಗನ್ನಿಸ್ತಿದೆ? ಚಳಿಲ್ ಬಂದಿದ್ಕೂ ಹೆಂಗನ್ನಿಸ್ತಿದೆ? ಮಾತೇ ಬರ್ತಾ ಇಲ್ಲ. ಇದ್ಯಾವುದಪ್ಪ ಹೆಡ್ಲೈಟ್ ಇಲ್ಲದೆ ಬರ್ತಾವ್ರೆ. ಹೆಂಗೆ ಓಡಿಸ್ತಾ ಇದ್ರಾಗ್ರು ಹೆಡ್ಲೈಟ್ ಇಲ್ದಲೆ? ನಮ್ಮದು ವೀಡಿಯೋ ಮಾಡಿ ನಾವು ಬೇಕು.
ಹಾಂ ಹೊಡೋಣ. ಫಾಕ್ ಕುತ್ಕೊಬಿಟ್ಟಿದೆ. ವೈಸರ್ ಹಾಕಲ್ಲ, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸನ್ರೈಸ್ ಆಗ್ಬಿಡುತ್ತೆ, ಸೊ ಬೇಗ ಚೆಚ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಿಂದ ನೋಡ್ಬೇಕು ಸನ್ರೈಸ್ನ, ಅದಕ್ಕೆ ಎಷ್ಟು ಬೇಗ ಬಂದಿದ್ದು. ನಾವು ಕೆಳಗಡೆ ಫೋಟೋ ಹಿಡ್ಕೊಂಡು ನಾಟಕಗಳು ಆಡ್ತಾ ಇದ್ದೀವಿ ಅಲ್ಲಿ. ಎಷ್ಟಂತೆ ಬ್ರೋ ಅಣ್ಣ ಸ್ಕ್ಯಾನರು? ಜಿಯೋ ನೆಟ್ವರ್ಕ್. ಓ ಜಿಯೋ ನೆಟ್ವರ್ಕ್. ಯಾವ್ದು ನಿಂದು ಐತಾ? 2 ಗಾಡಿ ಅಣ್ಣ. ಎಷ್ಟು? ಓಯ್ ಸನ್ರೈಸೇ ಆಗೋಯ್ತಲ್ಲ ಬ್ರೋ. ಅಣ್ಣ ಎಷ್ಟು ಗಂಟೆಗೆ ಓಪನ್ ಇಲ್ಲಿ? ಐತಾ ಜಿಯೋ? ಓಹೋ ಹೋ ಹೋ ಹೋ. ಮೂರು ಪಾಯಿಂಟ್ ಆಗೋಗ್ಬಿಟ್ಟೈತೆ ನಂದು. ನಾನು ಕಾರ್ನರ್ ಮಾಡಕ್ಕೆ ಹೋದ್ರೆ ನಾನು ಕಾರ್ನರ್ಗೆ ಹೊಂಟೋಯ್ತೀನಿ ಆಮೇಲೆ. ನೋಡಿ ಕ್ರೇಜಿ ಫುಟೇಜ್ ಮುಂದಿದ್ರಲ್ಲಿ. ಇವಾಗ ಸನ್ರೈಸೇ ಆಗೋಯ್ತು. ಫಕ್ ಅನ್ಕೊಳ್ಳಿ ಅಗ್ದಿಯ. ಎಷ್ಟು ಬೇಗ ಬಂದಿದ್ದೇನೆ ಕೇಳಿ. ಎಷ್ಟು ಗಾಡಿ ಬಂದೈತೆ ಆಗಲೇ. ಅಷ್ಟರಲ್ಲಿ ಮನೆಗೆ ಹೋಗ್ಬಿಟ್ಟಿರ್ತೀವಿ 9:30 ಅಷ್ಟರಲ್ಲಿ. ಓಯ್ ರೋಡಲ್ಲಿ ನಿಲ್ಸಿನಪ್ಪ ನಾನು. ಆ ಸೈಡ್ ಹಾಕ್ತೀನಿ, ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ತೀನಿ. ಎಲ್ಲಿ ಮೇಲೆ ಹೋಗ್ಬೋದಲ್ವಾ? ಎಷ್ಟು ಜನ ಬಂದವ್ರು ಗುರುವರೆಲ್ಲ. ಯಾವ ಗ್ಯಾಪಲ್ಲಿ ಬಂದರು? ನೈಟೆಲ್ಲ ಬಂದು ಇಲ್ಲೇ ಅಡ್ಡ ಹಾಕೋಬಿಟ್ಟವ್ರೆ ಅನಿಸುತ್ತೆ. ಕ್ರೇಜಿ ಸನ್ರೈಸು. ಬನ್ನಿ ನೋಡೋಣ ಇವಾಗ. ನೋಡ್ತಾ ಇರ್ಬೋದು ಇವಾಗ ಸನ್ರೈಸ್ ಆಯಿತು ನೋಡಿ. ರಾರಾಜಿಸ್ತಿದೆ ನಮ್ಮ ಮಕ್ಕಗಳು. ಓ ವಾಸ್ ಇಟ್ ಹಿಂಗಿತ್ತು? ವರ್ತ್ ಇಟ್ ಅಂತ್ಯ. 4 ಗಂಟೆಗೆ ಬಂದಿದ್ದು, ನಡಗಿ ಇಟ್ಟಾಡ್ಕೊ ಬಂದು. ಬಟ್ ಕ್ರೇಜಿ ಅನ್ಕೊಳ್ಳಿ. ಕ್ರೇಜಿ ಸನ್ರೈಸ್ ಇವತ್ತು ನೋಡಿ. ಹಂಗೆ ಏನೋ ಕಾಣಿಸ್ತಾ ಇಲ್ಲ ಅಲ್ಲಿ. ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಅದನ್ನ. ಬನ್ನಿ ಹೊಡೋಣ ಇವಾಗ. ಜಾಗಗಳ ಕಡೆ ಎಲ್ಲ ಬಂದಾಗ ಗಲೀಜು ಮಾಡಬೇಡಿ ದಯವಿಟ್ಟು. ನೋಡಿ ಎಷ್ಟು ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ, ಸುಮ್ಮನೆ ನೋಡ್ತಾ ಇದ್ರೆ. ಬೆಂಗಳೂರು ಬ್ರೋ. ನೀವು ಯಾವ ಕಾಲೇಜು? SSIT ತುಮಕೂರು. ಹೊರಡೋಣ ಅಂದರೆ ಈ ಥರ. ಬನ್ನಿ ಹೊರಡೋಣ. ಯಾವ್ದು ಗುರು ಜಾಮ್ ಇದು? Z900 ಬಂದವ್ರೆ, ನಮ್ಮ ಗಾಡಿ ನೋಡ್ತಾವ್ರೆ. DL ಅದು. ನೋಡಿ ಬಾಯ್ಸ್, KLX ನೋಡಿ ಸೈಕ್ ಆಗಿಬಿಡವ್ರೆ. ಪಾಪ್ ಮಾಡೋವಾಗ 2X ಹಾಕೋಣ 1X ಇರಲಿ. ಇಲ್ಲೇ ಹತ್ರದಲ್ಲಿ ಬಂದಾಗ ಪಾಪ್ ಮಾಡ್ತೀವಿ. ಇಲ್ಲ ಬ್ರೋ, ಇನ್ನೇನು ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಕ್ರೇಜಿಯಾಗಿ ಎಕ್ಸ್ಪ್ಲೋರ್ ಮಾಡ್ದೋ. ಮಾತ್ರ ವರ್ಸ್ಟ್ ಚಳಿ ಇತ್ತು ಬೆಳಗ್ಗೆ ಮಾತ್ರ. ಸೊ ಇನ್ನೇನು ಮನೆಗೆ ಓಡ್ತೀವಿ. ಬೇರೆ ಕಾಂಟೆಂಟ್ ಮಾಡ್ಕೊಂಡು ಮನೆಗೆ ಓಡ್ತೀವಿ. ಸೊ ಮೇನಾಗಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.